ಮುಟ್ಲೋ ಥರ ಸೇವೆ ಸಲ್ಲಿಸೋಣ ಅಂತ ಒಂದು ದೊಡ್ಡ ಹುಮ್ಮಸ್ಸಿನಿಂದ ಇನ್ನೂ ಒಂದು ಯೂನಿಟ್ ಓಪನ್ ಮಾಡ್ತಾ ಇದ್ದೀವಿ. ಇದೇ ಥರ ನಮ್ಮ 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 ಅನಿಸಿಕೆ ಇದೆ ಅಂದರೆ ವಿ ವಾಂಟ್ ಟು ಗೋ ಡೀಪ್. ಜನರಿಗೆ ಹತ್ತಿರ ಹೋಗಬೇಕು, ಅವ್ರಿಗೆ ಸೇವೆ ಮಾಡಬೇಕು, ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ. ಆ್ಯಸ್ ಅ ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ವಿಷನ್ ಏನಿದೆ ಅಂತಂದರೆ, ಬಹಳ ಜನರಿಗೆ ಟ್ರೀಟ್ ಮಾಡೋದು ಅದೆಲ್ಲ ನಮಗೆ ಕಷ್ಟ ಆಗ್ಬೋದು, ಬಿಕಾಸ್ ನಮ್ಮ ಪ್ರೈವೇಟ್ ಆರ್ಗನೈಸೇಷನ್ಗೆ ಲಿಮಿಟೇಷನ್ ಇರ್ತದೆ. ಬಟ್ ಒನ್ ಥಿಂಗ್ ವಿ ವಾಂಟ್ ಟು ಆಕ್ಯುಪೈ ದ ಪ್ಲೇಸ್ ಈಸ್ ದ ಸ್ಪೇಸ್ ಆಫ್ ಕಾಂಪ್ಲೆಕ್ಸಿಟಿ. ಯಾವುದೇ ಬಹಳ ಕಷ್ಟಕರವಾದ, ಬಹಳ ಕಾಂಪ್ಲಿಕೇಟೆಡ್ ಆದ ಆಪರೇಷನ್ಗಳಿರಲಿ ಅಥವಾ ಡಯಾಗ್ನೋಸಿಸ್ ಇರಲಿ, ಟ್ರೀಟ್ಮೆಂಟ್ ಇರಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ಇನಂಡೇಟೆಡ್. ಅಂತಹ ಟಫ್ ಸಿಚುವೇಶನಲ್ಲಿ ನಾವು ನಿಂತು ಇದನ್ನ ಒಂದು ಒಳ್ಳೆ ಟ್ರೀಟ್ಮೆಂಟ್, ಜಗತ್ತಲ್ಲಿ ಏನೇ ಮಾಡೋಕ್ಕೆ ಸಾಧ್ಯ ಇದ್ರೂ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಿಂದಕ್ಕೆ ಈಗ 19 ವರ್ಷ ಸ್ಪರ್ಶ್ ನಲ್ಲಿ ಬೇಕಾದಷ್ಟು ಸಲ ಈ ಥರ ಸರ್ಜರೀಸ್ ಆಗಲಿ ಟ್ರೀಟ್ಮೆಂಟ್ಸ್ ಆಗಲಿ ಮಾಡ್ಕೊಂಡು ಬಂದಿದ್ದೀವಿ. ಇದೇ ದಿಕ್ಕಿನಲ್ಲಿ ನಾವು ಇನ್ನೂ ಮುಂದುವರಿಬೇಕು. ಈ ಸರ್ಜಾಪುರಕ್ಕೆ ಬರೋದೊಂದು ದೊಡ್ಡ ಉದ್ದೇಶ ಅಂತಂದರೆ, ಸರ್ಜಾಪುರ್ ರೋಡು IT ಕಾರಿಡಾರು, ಇಷ್ಟು ಜನ ಅವ್ರಿಗೆ ಪ್ರತಿಯೊಂದು ವಿಷಯನೂ ತಿಳಿದಿರೋರು, ಈ ಜಗತ್ತಲ್ಲಿ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋ ಜಗತ್ತೆಲ್ಲ ಓಡಾಡಿದವರು ಅಂಥವ್ರಿಗೆ ದೇ ನೀಡ್ ದ ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್. ಈ ಹಾಸ್ಪಿಟಲು ನಮ್ಮದು ಬೆಸ್ಟ್ ಆಫ್ ಇಕ್ವಿಪ್ಮೆಂಟ್, ಬೆಸ್ಟ್ ಆಫ್ ಮೆಷಿನರಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲದೆ ಎಲ್ಲರಿಗಿನ ಮುಖ್ಯ ಅಂದರೆ ದ ಮೋಸ್ಟ್ ವಂಡರ್ಫುಲ್ ಸ್ಕಿಲ್ಡ್ ಪ್ರೊಫೆಷನಲ್ಸ್. ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಇವತ್ತು 19 ವರ್ಷದಲ್ಲಿ ಸ್ಪರ್ಶ್ ಬೆಳ್ಕೊಂಡು ಬಂದಿರೋದು, ಟುಡೇ ವಿ ಆರ್ ಏಬಲ್ ಟು ಅಟ್ರಾಕ್ಟ್ ಗ್ರೇಟ್ ಟ್ಯಾಲೆಂಟ್ ಟು ಕಮ್ ಆ್ಯಂಡ್ ವರ್ಕ್ ವಿತ್ ಅಸ್. ಹಾಗಾಗಿ ಅವರೇ ನಮ್ಮ ದೊಡ್ಡ ಆಸ್ತಿ. ದ ಟ್ಯಾಲೆಂಟ್ ಇಸ್ ಅವರ್ ಬಿಗ್ಗೆಸ್ಟ್ ಆಸ್ತಿ ಅಂತ ಹೇಳ್ಬೋದು. ಹಂಗಾಗಿ ದಿಸ್ ಇಸ್ ಗೋಲ್ಡನ್ ಎರಾ ಫಾರ್ ಅಸ್ ಬಿಕಾಸ್ ವಿ ಆರ್ ಏಬಲ್ ಟು ಪುಟ್ ಆಲ್ ದಿಸ್ ಟುಗೆದರ್. ಇನ್ನೊಂದು ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿದೆ. ಸ್ಪರ್ಶಾಸ್ಪತ್ರೆಯ 9ನೇ ಘಟಕದ ಉದ್ಘಾಟನೆಯ ಶುಭಾಶಯದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಮೊದಲು ಹೊಸೂರು ರಸ್ತೆಯ ನಾರಾಯಣ ಹೃದಯಾಲಯದ ಒಂದು ಕ್ಯಾಂಪಸ್ನಲ್ಲಿ ಈ ಆಸ್ಪತ್ರೆಯ ಮೊದಲನೇ ಘಟಕ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಒಬ್ಬ ಅಂಗವಿಕಲೆಯಾಗಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತಂಥ ಒಂದು ಉತ್ತರದ ಹೆಣ್ಣು ಮಗಳಿಗೆ ಚಿಕಿತ್ಸೆಯನ್ನು ಮಾಡಿದ್ದೇ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಯಾರಿಗ ಜೀವನದಲ್ಲಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆಣ್ಣು ಮಗಳಿಗೆ ಪುನಶ್ಚೇತನವನ್ನು ಕೊಟ್ಟಂತಹ ಕೀರ್ತಿ ಸ್ಪರ್ಶಾಸ್ಪತ್ರೆಗೆ ಸೇರುವಂತಹದ್ದು. ಅಲ್ಲಿಂದ ಮುಂದುವರಿದು ಇಲ್ಲಿವರೆಗೆ ಮತ್ತೆ ಇದು ನೋಡಿದ ಹಿಂದೆಯಲ್ಲಿ ಹಾಗೆ ಬೆಂಗಳೂರಿನಲ್ಲಿ 7 ಆಸ್ಪತ್ರೆಗಳು, ಬೇರೆ ಕಡೆಯಲ್ಲಿ 1 ಆಸ್ಪತ್ರೆಗಳಾಗಲೇ ಪ್ರಾರಂಭ ಆಗಿದೆ. ಇಲ್ಲಿ ನಮ್ಮ ಸಿಂಗ್ ಅವರು ಮತ್ತು ಶರಣವರು ಶಿವರಾಜ್ ಪಾಟೀಲ್ ಹೇಳಿದಾಗೆ ಸ್ಪರ್ಶಾಸ್ಪತ್ರೆ ಉತ್ತಮವಾದ ಸೇವೆಯನ್ನು ಕೊಡೋದಕ್ಕೆ ಒಂದು ಹೆಸರಾಗಿದೆ. ಅದು ಬೇರೆ ಬೇರೆ ಬಡಾವಣೆಗಳಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಅಲ್ಲಿ ಸ್ಥಳೀಯವಾಗಿ ಜನರು ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಹೊರ ರಾಜ್ಯಗಳಿಂದ ಬರ್ತಕ್ಕಂಥವರು ಕೂಡ ಅವ್ರಿಗೆಲ್ಲಿ ಸಮೀಪ ಇದೆಯೋ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ವಿವಿಧ ಭಾಗಗಳಾಗಿರೋದ್ರಿಂದ ಅನುಕೂಲ ಆಗಿದೆ. ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದು ಬಂದಂಥವರನ್ನು ಆತ್ಮೀಯವಾಗಿ ಕಾಣತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯರು ಕೊಡುವ ಚಿಕಿತ್ಸೆಗಿಂತ ವೈದ್ಯರ ಮೃದುವಾದಂತಹ ಸಾಂತ್ವನದ ಮಾತುಗಳೇ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಪ್ರಸಿದ್ಧವಾದ ಮಾತಿದೆ, ಡಾಕ್ಟರ್ ವರ್ಡ್ ಸೇವ್ಸ್ ದ ಪೇಷಂಟ್ ಅಂತ. ಅವರು ಒಂದು ಪ್ರೀತಿಯಿಂದ ರೋಗಿಯಾಗಿ ಬಂದಂಥವ್ರಿಗೆ ಶಿವರಾಜ್ ಪಾಟೀಲ್ ಹೇಳಿದಾಗೆ ಏನು ಕಾಯಿಲೆ ಏನೂ ಇಲ್ಲ, ಗುಣ ಆಗುತ್ತಪ್ಪ ಅಂತಂದರೆ ಅವ್ನು 3 ಜನ ಕೇಳಿದ್ದಾರೆ, ಕೇಳಿದ್ದಾರೆ ನನಗೇನು ಕಾಯಿಲೆ ಇದ್ದಾಗ ಅಂತ. ಅಂದರೆ ಅವರಿಗೆ ಒಂದು ರೋಗಿಗೆ ಒಂದು ಆತ್ಮಸ್ಥೈರ್ಯ, ವಿಶ್ವಾಸ ಮುಖ್ಯವಾಗಿರುತ್ತೆ. ಅಂತಹ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಸ್ಪರ್ಶಾಸ್ಪತ್ರೆ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಮುಖ್ಯವಾದಂತಹದ್ದು. ಇಲ್ಲಿ ಬ್ಯಾಕ್ಡ್ರಾಪಲ್ಲಿ ಸುಮಾರು ಭಾಷೆಗಳ ಒಂದು ಶುಭಾಶಯವನ್ನು ನೋಡ್ತಾ ಇದ್ದೀನಿ. ಬೆಂಗಳೂರಿನ ಈ ಒಂದು ಸರ್ಜಾಪುರ ಬಡಾವಣೆ ಬಹುಭಾಷಿಕರು ನೆಲೆಸಿರುವಂಥ ಸ್ಥಳ.
ಇಡೀ ದೇಶದವರಿಗೆಲ್ಲ ಇವತ್ತು ಒಂದು ಕ್ಷೇಮವಾದ ಸ್ಥಳ ಯಾವುದು ಅಂತಂದರೆ ಬೆಂಗಳೂರು ಬಂದರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಒಂದು ಭಾವನೆ ಇದೆ.